ಮಕರ ರಾಶಿ ಡಿಸೆಂಬರ್ನಲ್ಲಿ ಈಗಿಂದ ಸದ್ಯಕ್ಕೆ ಪುನಃ ಗುರುಬಲ ಇರೋದಿಲ್ಲ. ಸಪ್ತಮದಲ್ಲಿ 1.5 ತಿಂಗಳಿದ್ದ ಗುರು ಈಗ ಪುನಃ ಷಷ್ಠಕ್ಕೆ ಮಿಥುನ ರಾಶಿಯಲ್ಲಿ ಹೋಗಿದೆ. ಸ್ವಲ್ಪ ತಾಳ್ಮೆ ಇರಬೇಕು. ಏನೋ ಒಂದಷ್ಟು ಹಚ್ಕೊಂಡಿದ್ದ ಕೆಲಸ ಸ್ವಲ್ಪ ಕೈ ಹಿಡಿದಂಗೆ ಆಯಿತು, ಮತ್ತೆ ಅದೇನೋ ಕ್ಯಾನ್ಸಲ್ ಆಗೋಂಗಿದೆ. ಈ ರೀತಿ ಎಲ್ಲ ಅನೇಕರಿಗೆ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ತಾಳ್ಮೆ ಇರಲಿ. ಒಂದು ತಪ್ಪಿದರೆ ಇನ್ನೊಂದು ಸಿಗ್ತದೆ. ಯಾವುದು ಸಿಕ್ಕಿದೆಯೋ ಅದರ ಮೇಲೆ ನಮಗೆ ಪೂರ್ತಿ ಅದರ ಮೇಲೆ ಡಿಪೆಂಡ್ ಆಗಬಾರ್ದು. ನೆಮ್ಮದಿಯ ಒಂದು ಸೂತ್ರ ಇದು. ಅದು ಸಂಬಂಧ ಇರಲಿ, ಫ್ರೆಂಡ್ಶಿಪ್ ಇರಲಿ, ದುಡ್ಡಿರಲಿ, ಮನೆ ಇರಲಿ, ಉದ್ಯೋಗ ಇರಲಿ, ಏನನ್ನೋ ಅಪೇಕ್ಷೆ ಪಟ್ಟು ಅದನ್ನು ಪಡ್ಕೊಂಡಿರ್ತೀವಿ ಜೀವನದಲ್ಲಿ. ಆದರೆ ಅದರ ಮೇಲೆ ಮಲ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. 90% ಜನ ಮಾಡೋದು ಇದೇ ಸಮಸ್ಯೆ. 90% ಜನ ಕಷ್ಟಪಡೋದು ಇದಕ್ಕೇನೆ. ಯಾಕೆಂದರೆ ಅದರ ಮೇಲೆ ಫುಲ್ ಡಿಪೆಂಡ್ ಆಗಿಬಿಡ್ತಾರೆ. ಅದಿರುತ್ತೆ ಯಾವಾಗಲೂ ಅಂತಂತ. ಜ್ಯೋತಿಷ್ಯದಲ್ಲಿ ಗ್ರಹಶಾಸ್ತ್ರವನ್ನು ನೋಡಿದಾಗ ಈ ಫಿಲಾಸಫಿ ತನಗೆ ತಾನೇ ಬರುತ್ತೆ. ಸ್ವಲ್ಪ ತಿಳುವಳಿಕೆ ಇರಬೇಕಷ್ಟೇ. ಯಾವ ಗ್ರಹನೂ ಪರ್ಮನೆಂಟಾಗಿ ಒಂದು ರಾಶಿಯಲ್ಲಿ ಇರಲ್ಲ. ಇನ್ನು ನಮಗೆ ಸಿಕ್ಕಂತಹ ಈ ದೇಹವೇ ಪರ್ಮನೆಂಟಾಗಿ ಇರೋದಿಲ್ಲ. ಹಾಗಾಗಿ ಒಂದು ವಸ್ತು ಇವತ್ತು ಅವಕಾಶ ಆಗುತ್ತೆ, ಅದು ಸಿದ್ಧಿಸ್ಬೋದು. ಸಿದ್ಧಿಸದೇ ಇದ್ದರೂ ಅದರ ಮೇಲೆ ಏನು ಮೋಹ ಇಲ್ಲ. ಸುಬ್ರಹ್ಮಣ್ಯ ದೇವರು, ನಾಗದೇವರಿಗೆ ದೀಪ ಸೇವೆ, ತುಪ್ಪದ ದೀಪ, ಪೂಜೆಗೆ ತುಪ್ಪ ಕೊಡ್ತಕ್ಕಂಥದ್ದು, ಪ್ರದಕ್ಷಿಣಾ ನಮಸ್ಕಾರ ಹಾಕ್ತಕ್ಕಂಥದ್ದು, ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂಪತ್ಪ್ರದಾಯಕ ಸೇವೆಗಳು.